ಇದು ಒಂದು ಆಘಾತಕಾರಿ ವಿಷಯ ಅಂತಲೇ ಹೇಳ್ಬೋದು. ದ್ವಾರಕೀಶ್ ಸರ್ ಇನ್ನಿಲ್ಲ. ನಾನು ದ್ವಾರಕೀಶ್ ಸರ್ ಬಗ್ಗೆ ಒಂದು ಸಣ್ಣ ಅಬೌಟ್ ಅಂದರೆ ದ್ವಾರಕೀಶ್ ಸರ್ದು ಒಂದು ಸಣ್ಣ ಲೈಫ್ ಸ್ಟೋರಿ ಹೇಳ್ತಿದ್ದೀನಿ ನಿಮ್ಮ ಮುಂದೆ. ದ್ವಾರಕೀಶ್ ಸರ್ ಇಂಡಿಯನ್ ಆ್ಯಕ್ಟರ್ ಆ್ಯಂಡ್ ಡೈರೆಕ್ಟರ್ ಇವರು. ದ್ವಾರಕೀಶ್ ಸರ್ ಯಾರಿಗೆ ಗೊತ್ತಿಲ್ಲ ಹೇಳಿ, ಎಲ್ಲರ ಮನೆ ಮಗ ಅಂತಲೇ ಹೇಳ್ಬೋದು ದ್ವಾರಕೀಶ್ ಸರ್. ದ್ವಾರಕೀಶ್ ಸರ್ ಓವರ್ ಅಬೌಟ್ ಒಂದು ನೋಡ್ಕೊಂಬಂದ್ಬಿಡೋಣ. ದ್ವಾರಕೀಶ್ ಸರ್ ಹುಟ್ಟಿದ್ದು ಎಲ್ಲಿ, ಏನಿಲ್ಲ, ಏನು ಮಾಡಿದ್ದಾರೆ ದ್ವಾರಕೀಶ್ ಸರ್ ಅಂತೇಳಿ ಎಲ್ಲ ನೋಡ್ಕೊಂಬಂದ್ಬಿಡೋಮಂತೆ. ದ್ವಾರಕೀಶ್ ಸರ್ ಹುಟ್ಟಿದ್ದು 81 ಇಯರ್ಸ್ 19 ಆಗಸ್ಟ್ 1942 ಇದು ದ್ವಾರಕೀಶ್ ಸರ್ ಅವರ ಜನನ ಆಗಿದ್ದು. ದ್ವಾರಕೀಶ್ ಸರ್ ಇವರೊಂದು ಚಿಲ್ಡ್ರನ್ ಅಂತಲೇ ಹೇಳ್ಬೋದು. ಗಿರಿ ದ್ವಾರಕೀಶ್ ಮತ್ತು ಯೋಗೇಶ್ ದ್ವಾರಕೀಶ್ ಅದರು. ಇವರು ಎಲ್ಲಾಗಿದ್ದಪ್ಪ ಅಂದರೆ ಹುಣಸೂರು ತಾಲೂಕಿನಲ್ಲಿ ಆಗಿದ್ದು. ಇವರು ಏಜ್ 81 ಇಯರ್ಸ್. ಗಿರಿ ದ್ವಾರಕೀಶ್, ಯೋಗೇಶ್ ದ್ವಾರಕೀಶ್ ಗೊತ್ತಿದೆ ನಿಮ್ಗೆ. ಏಜ್ 1.72 ಮೀಟರ್. ಮತ್ತು ಪೇರೆಂಟ್ಸ್ ಜಯಮ್ಮ ಮತ್ತು ಬಂಗಲ್ ಶೇಮ್ ರಾವೋ ಇವರು ಪೇರೆಂಟ್ಸ್ ಇವರು. ಮತ್ತು ಇವರು ಒಂದು ಸೈಬ್ಲಿಂಗ್ ಮಾಡಿದರು ಮನೋಜ್ ರಾವೋ ಅಂತೇಳಿ. ಇವ್ರದ್ದೊಂದು ಮೂವೀಸ್ ಅಂತಲೇ ಹೇಳ್ಬೋದು. ಪ್ಲೇ ಮಾಡಿರೋ ಮೂವೀಸ್ ಅಂತೂ ಫೇಮಸ್ ಆಗಿದ್ದೇ ಇವು ವಿಷ್ಣು ಸರಿಂದ ಅಂತ ನಾನು ಹೇಳಲ್ಲ. ಬಟ್ ವಿಷ್ಣು ಸರ್ ಗೆಳೆತನದಿಂದನೇ ಒಂಥರ ಫೇಮಸ್ ಆಗಿದ್ದು ದ್ವಾರಕೀಶ್ ಸರ್ ಅವರು. ಇಲ್ಲಿ ನೋಡ್ತಿರ್ಬೋದು ಕಳ್ಳ ಕುಳ್ಳ ಆಗಿರ್ಬೋದು, ಮತ್ತು ಪ್ರಚಂಡ, ಗುರು ಶಿಷ್ಯರು, ಕಳ್ಳ ಕುಳ್ಳ, ಗುರು ಶಿಷ್ಯರು, ಮತ್ತು ಸಿಂಗಾಪುರ್ ರಾಜು ಕುಳ್ಳ, ಮತ್ತು ಪ್ರಚಂಡ ಕುಳ್ಳ, ಆಪ್ತಮಿತ್ರ ಯಾರಿಗೂ ಗೊತ್ತಿಲ್ಲ, ಫೇಮಸ್ ಅಂತಲೇ ಹೇಳ್ಬೋದು ನಾವು. ಮತ್ತು ಇದು ಒಂದು ಯಾವುದು ಕಿಟ್ಟು ಕುಟ್ಟು ಆಗಿರ್ಬೋದು, ಮಂಕುತಿಮ್ಮ, ಅಡ್ವೆಂಚರು, ವಿಷ್ಣುವರ್ಧನ್, ಪೆಡ್ಡೆ ಗೆಡ್ಡೆ ಇವೆಲ್ಲ ಫೇಮಸ್ ಫಿಲಿಮ್ಸ್ ಅಂತಲೇ ಹೇಳ್ಬೋದು. ಅವಾಗಿನ ಕಾಲದಾಗ ನೆಯ್ಯ ಇಲ್ಲಿದೆ ಇವೆಲ್ಲ ಫೇಮಸ್ ಅಂತಲೇ ಹೇಳ್ಬೋದು ಒಂದು ಲೆಕ್ಕದಲ್ಲಿ. ಇವ್ರೊಂದು ರಿಲೇಷನ್ಶಿಪ್ ನೋಡ್ಕೊಂಬಂದ್ಬಿಡಮ್ಮ ಲೈಟಾಗಿ. ಇವರು ಪ್ರೊಡ್ಯೂಸರ್, ಆ್ಯಕ್ಟರ್ ಆ್ಯಂಡ್ ಡೈರೆಕ್ಟರ್. ಇವ್ರು ಏನು ಹೇಳಕ್ಕಂತಾರೆ ಅಂದರೆ ಪ್ರೊಡ್ಯೂಸರ್, ಡೈರೆಕ್ಟರ್, ಆ್ಯಕ್ಟರ್ ಅಂತಲೇ ಹೇಳ್ಬೋದು. ಇವ್ರಿಗೊಂದು 2 ಮದುವೆ ಆಗಿದೆ. ಹೆಂಗಪ್ಪ ಆಗಿದೆ ಅಂತಂದರೆ ಫಸ್ಟ್ ಹೆಂಡತಿಗೆ ಕೇಳಿ ಅವ್ರು ಹ್ಞೂ ಅಂದಿದ್ಮೇಲೆ ಇನ್ನೊಂದು ಮದುವೆ ಆಗಿದ್ದು ಅದು ದ್ವಾರಕೀಶ್ ಸರ್ ಅವರು. ಇದು ದ್ವಾರಕೀಶ್ ಸರ್ ಅವರ ಒಂದು ಇದು. ಮತ್ತು ನೋಡ್ತಿರ್ಬೋದು ಇಲ್ಲಿ ದ್ವಾರಕೀಶ್ ಸರ್ ಅವರು ಫ್ಯಾಮಿಲಿ ಇದು. ದ್ವಾರಕೀಶ್ ಸರ್ ಅಲ್ಲಿ ಈ ಕಡೆ ಕುಂತಿದ್ದಾರಲ್ಲ, ಈ ಕಡೆ ಅಜ್ಜಿ ಫಸ್ಟ್, ಕಡೆ ಇರೋದು ಸೆಕೆಂಡ್ ವೈಫು. ಇವರು ಪೇರೆಂಟ್ಸ್ ಅಂತಲೇ ಹೇಳ್ಬೋದು. ಇದು ಅವರ ಕುಟುಂಬ, ದ್ವಾರಕೀಶ್ ಅವರ ಕುಟುಂಬ. ಅವರ ಕುಟುಂಬಕ್ಕೆ ಶಕ್ತಿನ ತುಂಬಲಿ ಅಂಥೇಳಿ ನಾನು ಈ ವಿಡಿಯೋದಲ್ಲಿ ಒಂದು ಹೇಳ್ತಾ ಇದ್ದೀನಿ. ಮತ್ತು ನೋಡ್ತಿರ್ಬೋದು ದ್ವಾರಕೀಶ್ ಅವರು ಅವಾರ್ಡ್ ಬಂದರು ಕೇಳಲೇಬಾರ್ದು, ಅಷ್ಟೆಲ್ಲ ಬಂದಿದೆ ದ್ವಾರಕೀಶ್ ಅವ್ರದ್ದು. ದ್ವಾರಕೀಶ್ ಅವರು ಒಂದು ಸಾಂಗ್ಸ್ ನೋಡ್ಬಿಡೋಮಂತೆ. ದ್ವಾರಕೀಶ್ ಅವರು ನೋಡ್ತಿರ್ಬೋದು ಇಲ್ಲ ಆವೇಗಿ ಮುಂಗ್ಸೆ, ನಿಮ್ಮ ಹೊಸು, ರಂಬೆ ಕೊಂಗೆ, ಮಯೂರ ಮುತ್ತಣ್ಣ ಇವೆಲ್ಲ ದ್ವಾರಕೀಶ್ ಅವರು ಹಿಟ್ ಸಾಂಗ್ ಅಂತಲೇ ಹೇಳ್ಬೋದು ನಾವು. ದ್ವಾರಕೀಶ್ ಸರ್ ಅದು ಹೇಳೋಕ್ಕೆ ವಿಡಿಯೋ ಒಂದು ನೋಡ್ಕೊಂಬಂದ್ಬಿಡಮ್. ದ್ವಾರಕೀಶ್ ಸರ್ ನೋಡ್ರಿ, ದ್ವಾರಕೀಶ್ ಹಿಟ್ಸ್. ಇನ್ನೊಂದು ನೋಡ್ತಿರ್ಬೋದು ದ್ವಾರಕೀಶ್ ಸರ್ ಇನ್ನಿಲ್ಲ, ಎಲ್ಲದರಲ್ಲಿ ಅದೇ ಬರೋದು, ಎಲ್ಲ ಬೇಜಾರಾಗಿದೆ ಅಂತಲೇ ಹೇಳ್ಬೋದು. ಮತ್ತು ವಿಷ್ಣು ಸರ್ ಕೂಟ ಮಾಡಿದ ಆ್ಯಕ್ಟಿಂಗ್ ಅಂತೂ ಅದು ಸೂಪರ್ ಅಂತಲೇ ಹೇಳ್ಬೋದು ನಾವಂತೂ. ಅವರು ಒಂದು ವಿಷಯ ಹೇಳ್ತೀನಿ, ದ್ವಾರಕೀಶ್ ಸರ್ ವಿಷ್ಣುವರ್ಧನ್ ಸತ್ತಾಗಂತೂ ದ್ವಾರಕೀಶ್ ಸರ್ ಎಷ್ಟು ಅಪ್ಸೆಟ್ ಆಗಿದ್ದು ಅಂದರೆ ಅಷ್ಟು ಅಪ್ಸೆಟ್ ಆಗಿದ್ದರು ಅಂತಲೇ ಹೇಳ್ಬೋದು. ಆ ಲೆವೆಲಿಗೆ ಅಪ್ಸೆಟ್ ಆಗಿದ್ದರು. ಈಗ ದ್ವಾರಕೀಶ್ ಸರ್ ಇಲ್ಲ ಅನ್ನೋದು ನಮಗೆ ಅಪ್ಸೆಟ್ ಆಗಿದೆ, ಫುಲ್ ಬೇಜಾರಂತೂ ಫುಲ್ ಆಗಿದೆ. ಇದು ದ್ವಾರಕೀಶ್ ಸರ್ ಅವರ ಒಂದು ಸಣ್ಣ ಅಬೌಟ್ ಅಂತಲೇ ಹೇಳ್ಬೋದು. ಇಷ್ಟ ಆಗಿದ್ದರೆ ನೋಡ್ತಾ ಇರಿ, ಈ ಥರ ವೀಡಿಯೋಸ್ ಇನ್ನೂ ಬರ್ತಾಯಿದ್ದಾವೆ, ನೋಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.